ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಕೃಷಿ ಸಲಹೆಗಾರ ರಾಜಾ ಬಕ್ಷಿ. ನಾವು ತುಂಬ ದಿನದಿಂದ ವೀಡಿಯೋ ಮಾಡಿದ್ದಿಲ್ಲ. ತುಂಬ ಫೀಲ್ಡ್ಗಳ ಅಡ್ಡಾಡ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸುಮಾರು ಪಪ್ಪಾಯ ರೈತರನ್ನ ನಾವು ಮೀಟ್ ಮಾಡ್ತಾ ಇದ್ದೀವಿ, ಸಲಹೆಗಳನ್ನ ಕೊಡ್ತಾ ಇದ್ದೀವಿ. ತುಂಬ ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಈ ವಾತಾವರಣ ಒತ್ತಡದಿಂದ ಸೆಟ್ಟಿಂಗಲ್ಲಿ ಇಶ್ಯೂ ಆಗಿರ್ಬೋದು, ಸ್ವಲ್ಪ ರೋಗ ಬಾಧೆ ಜಾಸ್ತಿ ಆಗಿದೆ, ಮತ್ತು ಮಾರ್ಕೆಟಲ್ಲಿ ಪ್ರೈಸು ಕೂಡ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಮಾರ್ಕೆಟು. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಜನವರಿಯಿಂದ ಮತ್ತೆ ಗಿಡಗಳನ್ನ ನಾಟಿ ಮಾಡೋಕ್ಕೆ ತುಂಬ ಸೂಕ್ತವಾದ ಸಮಯ ಸ್ಟಾರ್ಟ್ ಆಗ್ತಾಯಿದೆ. ಕೆಲವು ರೈತರುಗಳು ತುಂಬ ಫೀಲ್ಡ್ಗಳನ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನಾನು ಸಲಹೆ ಕೊಡೋದು ಏನಂತ ಹೇಳಿದ್ರೆ, ಎಲ್ಲರೂ ಕೊಟ್ಟಿಗೆ ಗೊಬ್ಬರವನ್ನು ಹಾಕಲೇಬೇಕು. ನೀವು ನಾಟಿ ಮಾಡೋಕ್ಕೂ ಮುಂಚೆ ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲರೂ ಇವಾಗ ರೆಡಿ ಮಾಡ್ಕೊಳೋಕ್ಕೆ ಪ್ರಾರಂಭಿಸಿ. ಸೊ ನಿಮಗೆ ಒಂದು ತಿಂಗಳು ಅದು ಚೆನ್ನಾಗಿ ಕಳೀತು ಅಂತ ಹೇಳಿದ್ರೆ, 1-2 ತಿಂಗಳಲ್ಲಿ ಅದನ್ನು ನಾವು ಫೀಲ್ಡಿಗೆ ಹಾಕಿ ಆದಮೇಲೆ ನಾಟಿಯನ್ನು ಮಾಡ್ಕೋಬೋದು. ಮೊದಲನೇ ವಿಚಾರ. ಎರಡನೇ ವಿಚಾರ, ಕೆಲವೊಬ್ಬರು ಚಿಕ್ಕ ಪುಟ್ಟ ಥರ ಬೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾಟಿ ಮಾಡಿ ತುಂಬ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಯಾಕಂದರೆ ತುಂಬ ಶಾಲೋ ರೂಟಿಂಗ್ ಆಗಿರೋದ್ರಿಂದ ಗಿಡಗಳು ಬೀಳೋ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ಬೆಡ್ ಮಾಡಿದರೆ ನಿಮಗೆ ತುಂಬ ಅಗಲವಾದ ಬೆಡ್ಡನ್ನು ನೀವು ಮಾಡಬೇಕಾಗುತ್ತೆ. ತುಂಬ ಎತ್ತರವಾದ ಅಗಲವಾದ ಬೆಡ್ನ ಮಾಡಬೇಕು. ಚಿಕ್ಕ ಪುಟ್ಟ ಬೆಡ್ ಮಾಡೋದ್ರಿಂದ ಗಿಡಗಳು ನಿಮಗೆ ಮುಂದೆ ದಿನದಲ್ಲಿ ಬೀಳೋವಂಥ ಸಮಸ್ಯೆಗಳು ತುಂಬ ಆಗುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಭೂಮಿಗೆ ಹಾಕಿಬಿಟ್ಟು ಅದಾದಮೇಲೆ ನಾವು ಮಣ್ಣು ಏರ್ತಾ ಹೋದ್ರೂ ನಿಮಗೆ ಉತ್ತಮವಾದ ಗಿಡಗಳನ್ನ ನೀವು ನಿಲ್ಲಿಸ್ಬೋದು ಸಮಸ್ಯೆ ಇಲ್ದಂಗೆ.